ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನಮ್ಮ ನೆಕ್ಸ್ಟ್ ಜನ್ ವ್ಯೂವರ್ಸ್ಗೆ ಸ್ವಾಗತ. ನೋಡಿ, 3ನೇ ತಿಂಗಳು ಅಂದರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ 12 ರಾಶಿಗಳ ಫಲಾನುಫಲಗಳನ್ನ ಹೇಗಿದೆ ಅಂತ ನೋಡೋಣ ಬನ್ನಿ. ಮತ್ತು ಕೆಲವೊಂದು ಗ್ರಹಗಳ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ಶುಕ್ರ ಈ 2ನೇ ತಾರೀಕು 3ನೇ ತಿಂಗಳು 2026 ಮಾರ್ಚ್ 2ನೇ ತಾರೀಕು ಶುಕ್ರನ ಬದಲಾವಣೆ ಆಗುತ್ತೆ. ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗ್ತಾ ಹೋಗ್ತಾನೆ. ಅದೇ ರೀತಿ ಸೂರ್ಯ 15ನೇ ತಾರೀಕು 3ನೇ ತಿಂಗಳು 2026 ಸೂರ್ಯನ ಬದಲಾವಣೆ ಆಗುತ್ತೆ. ಸೊ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಒಟ್ಟು ಮೀನರಾಶಿಯಲ್ಲಿ ಶನಿ, ಸೂರ್ಯ, ಶುಕ್ರನ ಒಂದು ಸಂಗಮವಾಗ್ತಾ ಹೋಗುತ್ತೆ. ಸೊ ಈ 3 ಗ್ರಹಗಳ ಸಂಗಮದಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ 12 ರಾಶಿಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ನೋಡಿ, ಸೂರ್ಯನ ನಕ್ಷತ್ರ ಕೃತಿಕಾ, ಉತ್ತರಾಷಾಢ. ಅದೇ ರೀತಿ ಶನಿಯ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ. ಈ 3 ನಕ್ಷತ್ರ 6 ನಕ್ಷತ್ರದವರಿಗೆ ಯಾವೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಆಗಿದೆ. ಸೊ ಅದನ್ನು ಫಸ್ಟ್ಗೆ ನೋಡ್ತಾ ಹೋಗೋಣ. ಈ ರಾಶಿಗಳ ಬದಲಾವಣೆಯಿಂದ, ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಕಟಕ ರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಚಂದ್ರ, ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ಎರಡೂವರೆ ದಿನ ಎಲ್ಲ ಗ್ರಹಗಳ ಜೊತೆ ಮಿಂಗಲ್ ಆಗ್ತಿರ್ತಾನೆ. ಆದರೆ ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಗೆ ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ 3 ನಕ್ಷತ್ರಗಳು ಬರ್ತವೆ ಕಟಕ ರಾಶಿಯಲ್ಲಿ. ಅದರಲ್ಲೂ ನೋಡಿ, ಪುನರ್ವಸು ಅಂತ ಬಂದಾಗ ಪುನರ್ವಸು ನಕ್ಷತ್ರಾಧಿಪತಿ ಗುರು ಬಂದು ನಿಮಗೆ 12ನೇ ಮನೇಲಿ ಇರ್ತಾನೆ. ಸೊ 12ನೇ ಮನೇಲಿ ಇದ್ದು ಯಾವುದೇ ಒಂದು ರಿಸಲ್ಟ್ ಕೊಡೋದಿಲ್ಲ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಜುಕೇಷನ್ ಅಂತ ಬಂದಾಗ ಯಾರಾದರೂ ಓದೋ ಮಕ್ಕಳಿಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಮತ್ತು ದುಡ್ಡು ಕಾಸು ಅಂತ ಬಂದಾಗ ಕಟಕ ರಾಶಿಯವರು ಸ್ವಲ್ಪ ಲಾಸಲ್ಲಿ ಇರಬೇಕಾಗುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ನೋಡಿ, ಪುಷ್ಯ ನಕ್ಷತ್ರಾಧಿಪತಿ ಶನಿ ಬಂದು ನಿಮಗೆ 9ನೇ ಮನೆಯಲ್ಲಿ ಸೂರ್ಯನ ಜೊತೆ ಇರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಕಟಕ ರಾಶಿಯವರಿಗೆ ಏನಾದರೂ ಒಂದು ತೊಂದರೆ ಕಾಡ್ತಾನೆ ಇರುತ್ತೆ. ಈ ಏಪ್ರಿಲ್ ತಿಂಗಳು ನಿಮಗೆ ಮಾರ್ಚ್ ತಿಂಗಳಲ್ಲಿ ತುಂಬಾ ಕಂಟಕ ಇದೆ ಕಟಕ ರಾಶಿಯವರಿಗೆ. ಅದೇ ರೀತಿ ಆಶ್ಲೇಷ ನಕ್ಷತ್ರಾಧಿಪತಿ ಬುಧ ಕೂಡ ನಿಮಗೆ 8ನೇ ಮನೆಗೆ ಬರ್ತಾನೆ. ನಕ್ಷತ್ರಾಧಿಪತಿ 8ನೇ ಮನೆಗೆ ಬಂದಿರೋದ್ರಿಂದ ಓವರಾಲು ಕಟಕ ರಾಶಿಯವರಿಗೆ ಬಹಳಷ್ಟು ತೊಂದರೆ, ಅದರಲ್ಲೂ 3 ನಕ್ಷತ್ರದವ್ರಿಗೂ ಬಹಳಷ್ಟು ತೊಂದರೆ. ಯಾಕಂದರೆ ಸತತ 12ನೇ ಮನೆಯಲ್ಲಿ ಗುರು, 2ನೇ ಮನೆಯಲ್ಲಿ ಕೇತು, ಅದೇ ರೀತಿ ನೋಡಿ 8ನೇ ಮನೆಯಲ್ಲಿ ರಾಹು, ಬುಧ, ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ತಲೆ ಒಡೆದೋಗ್ಬೇಕು ಅಷ್ಟು ನಿಮಗೆ ಟೆನ್ಷನ್ ಆಗುತ್ತೆ. ಈ ತಿಂಗಳು ಏನೊಂದು ಕೆಲಸ ಮಾಡಿದ್ರು ಟೆನ್ಷನು, ದಾರಿಯಲ್ಲಿ ನಡ್ಕೊಂಡೋದ್ರೂ ಟೆನ್ಷನು, ಮನಸ್ಥಿತಿ ಚೆನ್ನಾಗಿರೋದಿಲ್ಲ, ಮನೇಲಿ ಕುಟುಂಬದಲ್ಲಿ ಜಗಳ, ಪಾರ್ಟ್ನರ್ ಹತ್ರ ಜಗಳ, ಮತ್ತು ಹೆಲ್ತ್ ಅಪ್ಸೆಟ್ ಆಗೋದು, ಮತ್ತು ಏನೋ ಒಂದು ತಗೋಬೇಕು ಅಂತಿರ್ತೀರ, ಎಲ್ಲೋ ಒಂದು ಕಡೆ ಮೋಸ ಹೋಗೋದು, ದುಡ್ಡನ್ನು ಕಳುವು ಮಾಡ್ಕೊಳ್ಳೋದು, ದುಡ್ಡು ಲಾಸ್ ಮಾಡ್ಕೊಳ್ಳೋದು, ಸಾಲ ಮಾಡ್ಕೊಳ್ಳೋದು, ಇವೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ಇರುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಅದೇ ರೀತಿ ನೋಡಿ, ನಿಮಗೆ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಶುಕ್ರ ಇರ್ತಾರೆ. ಸೂರ್ಯ ಮತ್ತು ಶನಿ ಶುಕ್ರ ಇದ್ದು 9ನೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಕೋರ್ಟು ಕೇಸು ಪ್ರಾಬ್ಲಮ್. ಯಾಕೆಂದರೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಆಗ್ತಾ ಇದ್ದಾರೆ. 9ನೇ ಮನೆಯಲ್ಲಿ ಶುಕ್ರ, ಸೂರ್ಯ, ಶನಿ ಒಟ್ಟಿಗೆ ಆಗ್ತಿರ್ತಾರೆ. ಸೊ ಯಾಕಂದರೆ ನಿಮಗೆ 11ನೇ ಮನೆ ಅಧಿಪತಿ ಶುಕ್ರ ಆಗಿರ್ಬೋದು, ಧನಸ್ಥಾನದ 2ನೇ ಮನೆ ಅಧಿಪತಿ ಸೂರ್ಯ ಆಗಿರ್ಬೋದು, ಅದೇ ರೀತಿ ನಿಮಗೆ 8ನೇ ಮನೆ 7 ಮತ್ತು 8ನೇ ಮನೆ ಶನಿ ಒಟ್ಟಿಗೆ 9ನೇ ಮನೆಯಲ್ಲಿ ಸೇರಿರೋದ್ರಿಂದ ನಿಮ್ಮ ಭಾಗ್ಯಸ್ಥಾನ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಎಲ್ಲೋ ಒಂದು ಕಡೆ ಕುಂದು ಕೊರತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಶನಿ ಮತ್ತು ಸೂರ್ಯನ ಸಂಗಮದಲ್ಲಿ ಕಟಕ ರಾಶಿಯವರಿಗೆ ತುಂಬಾ ಪ್ರಾಬ್ಲಮ್. ಅದರಲ್ಲೂ ಕೂಡ ನೋಡಿ, ನಾನು ಹೇಳ್ತಾ ಬಂದೆ, ಪುಷ್ಯ, ಆಶ್ಲೇಷ, ಪುನರ್ವಸು ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ಪುಷ್ಯ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಶನಿ ನಕ್ಷತ್ರದವರು ಅವರಾಗಿರ್ತಾರೆ. ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ಅಂತೂ ತುಂಬ ಕಟ್ಟಿಟ್ಟ ಬುತ್ತಿ. ಕಟಕ ರಾಶಿಯವರಿಗೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಬಿದ್ದು
ಮೂಳೆಗಳ ಒಂದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ನಡೆಯುತ್ತೆ. ಓವರಾಲು ಕಟಕ ರಾಶಿಯವರಿಗೆ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಕಟಕ ರಾಶಿಯವರು. ಇದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ತಾ ಹೋಗಿ. ಪರಿಹಾರ ಅಂತಂದರೆ ನೋಡಿ, ನಮ್ಮಲ್ಲಿ ಸಿಕ್ಕುವಂತಹ ನೀವು ಕನಕಪುಷ್ಯ ಆಗಿರ್ಬೋದು, ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರ್ಬೋದು, ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಆಗಿರ್ಬೋದು, ಇದನ್ನು ನೀವು ಬ್ರೇಸ್ಲೆಟ್ ಮುಖಾಂತರ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಪ್ರಾಬ್ಲಮ್ ಏನಿದೆ, ಕೋರ್ಟ್ಗೆ ಸಂಬಂಧಪಟ್ಟಂಥ ಸ್ಟೋನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ನೀವು ಈ ಕಾನೂನು ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.